ಸ್ವಾರ್ಥರೇ. ನಾನು ನಿಮಗೆ ಎಷ್ಟು ಸಲ ಹೇಳ್ತೀನಿ ನನ್ನ ಬೆನ್ನ ಹಿಂದೆ ಈ ರೀತಿ ಬೀಳ್ಬೇಡಿ ಅಂತ. ಈ ಶ್ರೀಮಂತಕ್ಕೆ ಹಣದಾಶಿಗೋಸ್ಕರ ಬಗ್ಗೆ ನನ್ನ ದೇಹವನ್ನು ಅರ್ಪಿಸೋದಕ್ಕೆ ನಾನೇನು ಹೇಸಿ ಹೆಣ್ಣಲ್ಲ. ಅದು ಯಾವತ್ತಿದ್ರೂ ಸಾಧ್ಯವೂ ಇಲ್ಲ. ಮಾತನ್ನು ಹೇಳ್ತೇನೆ, ಚೆನ್ನಾಗಿದ್ದ ಯಾರು ಯಾವತ್ತಿದ್ರು ಆಗಿಲ್ಲ ಅಂತ. ಈ ಪಂಪಾಪತಿ ಒಂದು ಮುಗಿದು ಹೋಯ್ತು. ಸುಮಿತ್ರ, ಯಾವತ್ತಿದ್ರು ಈ ಪಂಪಾಪತಿಯ ಸತ್ತಾಗಲೇಬೇಕು. ಬಿಟ್ಟು ನೀನೇನಾದರೂ ಬೇರೆಯವರ ಪಾಲಾದರೆ ನಿನ್ನ ಜೀವನವನ್ನು ನರಕವನ್ನಾಗಿ ಮಾಡದೆ ಹೋದರೆ ನನ್ನ ಹೆಸರು ಪಂಪಾಪತಿನೇ ಅಲ್ಲ. ಹಂತಕರೇ, ನನ್ನ ಅಣ್ಣ ಬರುವ ಸಮಯವಾಗಿದೆ. ಮರ್ಯಾದೆಯಿಂದ ಇಲ್ಲಿಂದ ನೀವು ಹೊರಟು ಹೋದ್ರೆ ಸರಿ. ಒಂದು ವೇಳೆ ಏನಾದ್ರೂ ನನ್ನ ಅಣ್ಣಂದಿರು ಬಂದಿದೆ ಆದ್ರೆ ಈ ನಿಮ್ಮ ಮೈ ಚರ್ಮವನ್ನು ಸುಲಿದು ಅಂತೂ ಈ ನರಿಗಳಿಗೆ ಹಾಕಿ ಬಿಡುತ್ತಾರೆ ನನ್ನ ಅಣ್ಣ. ಸತ್ತಿರ ಹೆಣ್ಣೆ, ಈ ಪಂಪಾಪತಿ ಮನಸ್ಸು ಮಾಡಿದ ಹೆಣ್ಣು ಅಂತ ಸುಮ್ಮನೆ ಬಿಟ್ಟರೆ ಅತಿ ಆಯಿತು ಸುಮಿತ್ರ ನಿನ್ನದು. ಸುಮಿತ್ರ, ನನ್ನನ್ನು ಎದುರು ಹಾಕಿಕೊಂಡು ಈ ಊರಲ್ಲಿ ನೀನು ಹೇಗೆ ಸುಖವಾಗಿ ಬಾಳ್ತೀಯ ಅಂತ